ಈ ವಿಡಿಯೋದಾಗ ನಾ ಒನ್ ಆಫ್ ದ ಚೀಪೆಸ್ಟ್ ಫ್ಲೈಟ್ ಜರ್ನಿ ಮಾಡಿ ನಮ್ಮ ಇಂಡಿಯಾದ ಫಸ್ಟ್ ಏಲಿಯನ್ ಟೆಂಪಲ್ ನೋಡ್ಕೊಂಡು ಅಲ್ಲಿ ಆ ಟೆಂಪಲ್ ಅಂಕಲ್ ಹೇಳಿದ ಒಂದಿಷ್ಟು ಸೀಕ್ರೆಟ್ನ ನಿಮಗೂ ಹೇಳ್ತೀನಿ. ಆ ಸೀಕ್ರೆಟ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಿ. ಗೈಸ್, ಆಲ್ರೆಡಿ ನಾವೀಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರೊಳಗೆ ಅದೇವಿ. ಸೊ ನಾವು ಹೋಗೋ ಪ್ಲೇಸ್ ಇಲ್ಲಿಂದ ಬರೀ 200 ಕಿಲೋಮೀಟರ್ ಐತ್ರಿ. ಸೊ ಈ 200 ಕಿಲೋಮೀಟರ್ಗೆ ಎಷ್ಟಾಯ್ತು ಅಂತ ಅಂದ್ರೆ ಟೋಟಲ್ 945 ರುಪೀಸ್ ಗೈಸ್. ಎಸ್, ವಿತ್ ಪ್ರೂಫ್ ತೋರಿಸ್ತೀನಿ ಅಂತ. ಫಸ್ಟ್ ಒಳಗೆ ಹೋಗೋಣ. ಇಂಡಿಗೋ ಏರ್ಲೈನ್ಸ್ ಇಂದ ಏನೋ ಗದ್ಲಾಗಿತ್ತು ನೋಡ್ರಿ, ಅದಕ್ಕೆ ನೋಡ್ರಿ ಎಲ್ಲಾ ಫ್ಲೈಟ್ ಕ್ಯಾನ್ಸಲ್ ಅಂತ ನೋಡ್ರಿ. ಇಲ್ಲಿ ಪೂರ್ತಿ ಬೋರ್ಡ್ ಇಲ್ಲೇನು ಕಾಣತೈತಿ ನೋಡ್ರಿ, ಇದು ಟರ್ಮಿನಲ್ 1. ಇಲ್ಲೇ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಬರೋದು ಹೋಗೋದು ಮಾಡ್ತಾವು. ನಾವು ಹೋಗ್ಬೇಕಾಗಿರೋದು ಟರ್ಮಿನಲ್ 2. ಅಲ್ಲಿ ಡೊಮೆಸ್ಟಿಕ್ ಫ್ಲೈಟ್ಸ್ ಅಂದ್ರೆ ವಿತಿನ್ ಇಂಡಿಯಾ ಯಾವ ಫ್ಲೈಟ್ ಅಡ್ಡಾಡ್ತಾವ ನೋಡ್ರಿ, ಅವಕ್ಕೆ ಹೋಗ್ಬೇಕು. ಸೊ ಇಲ್ಲಿಂದ ಏನೋ ಫ್ರೀ ಬಸ್ ಇರ್ತಾವಂತ ಅವ್ನು ನೋಡೋಣ ಬರ್ತೀನಿ. ಗೈಸ್, ಈ ಟೈಪ್ ಬ್ಲೂ ಬಸ್ ಇರ್ತಾವ್ರಿ. ಟರ್ಮಿನಲ್ 1 ಟರ್ಮಿನಲ್ 2 ಮಟ್ಟ ಬರ್ಬೋದು. ಇದು ನೋಡ್ರಿ ಟರ್ಮಿನಲ್ 2. ವಾವ್ ಗೈಸ್, ಏನ್ ಗುರು ಇಂಡಿಯಾ ಯಾವಾಗ ಗುರು ಫಾರಿನ್ ಆಗಿದ್ದು? ನಾ ಯಶವಂತಪುರದಿಂದ BMTC ಬಸ್ ಒಳಗೆ ಈ ಏರ್ಪೋರ್ಟ್ ಮಟ್ಟ ಬಂದೇವ್ರಿ. ಎಷ್ಟು ಟಿಕೆಟ್ ಪ್ರೈಸ್ ಐತಿ ಹೇಳ್ರಿ ಹಂಗೆ ನೋಡ್ರಿ, ಇಲ್ಲಿ 280 ರುಪೀಸ್. 280 ರುಪೀಸ್. ಯಪ್ಪ, ಬರೀ 33 ಕಿಲೋಮೀಟ್ರ್ ಐತ್ರಿ ಅಲ್ಲಿಂದ ಇಲ್ಲಿ ಮಟ್ಟ. ಅಷ್ಟು ಚಾರ್ಜ್ ಮಾಡ್ಯಾರ. ಫ್ಲೈಟ್ ಒಳಗೆ ಹೋಗೋರೆಲ್ಲ ಸಾವುಕಾರ ಇರ್ತಾರಂತ ಅಂದು ಇಷ್ಟು ಚಾರ್ಜ್ ಮಾಡ್ತಾರೆ. ನಾ ಇವ್ರು ನಿಮ್ಗೆ ಯಾಕೆ ಬೇಕದು? ಯಾರಿಗೆ ಗೊತ್ತು. ಬರೀ ಬಡ ಹೋಗೋಣ ಅಂತ. ಗೈಸ್, ನಾವು ಹೋಗೋ ಪ್ಲೇಸ್ ತಮಿಳ್ನಾಡು ಸೇಲಂ ಒಳಗೆ ಐತ್ರಿ. ಸೊ ಆ ಪ್ಲೇಸಿಗೆ ಹೋಗಕ್ಕೆ ಬೆಂಗಳೂರಿಂದ ಬಸ್ ಅದಾವು, ಟ್ರೈನ್ ಅದಾವು. ಆದ್ರೆ ಫ್ಲೈಟೇ ಎದಕ್ಕೆ ಚೂಸ್ ಮಾಡಿದೆ ಅಂತ ಅಂದ್ರೆ ಇಷ್ಟು ಚೀಪ್ ರೇಟ್ ಒಳಗೆ ಫ್ಲೈಟ್ ಯಾರು ಕೊಡ್ತಾರೆ, ಅದಕ್ಕೆ ಸಿಕ್ಕಿದ ಆಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ರೆ ಫ್ಲೈಟ್ ಒಳಗೆ ಹೋಗುತ್ತೆ. ಗೈಸ್, 3 ತಾಸು ಜಲ್ದಿನ ಬಂದೇನ್ರಿ. ಯಾಕಂತಂದ್ರೆ ಇದು ನಂದು ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಒಳಗೆ. ಅದು ಇದು ಏನೇನೋ ಪ್ರೊಸೆಸ್ ಇರ್ತೈತಲ್ರಿ, ಅದಕ್ಕೆ ಏನೋ ಗದ್ದಲಾಗಬಾರ್ದು ಅಂತ ಅಂದ್ರೆ ಜಲ್ದಿನ ಬಂದೇನಿ. ಬಡ ಹೋಗ್ಬರ್ರಿ. ಇಲ್ಲಿಂದನೇ ಎಂಟ್ರಿ ಆಗೋದು. ಇಲ್ಲೆಲ್ಲ ಚೆಕಿಂಗ್ ಇರ್ತೈತಿ. ಚೆಕಿಂಗ್ ತೊಗೊಂಡು ಎಂಟ್ರಿ ಆಗೋಣ. ಕುಲ್ಜಾ ಸಿಮ್ ನೋಡ್ರಿ ಹೆಂಗೆ ನನ್ನ ಮಾತು ಕೇಳ್ತೈತದ. ಇದು ಹಂಗೆ ಕುಲ್ಜಾ ಸಿಮ್. ವಾವ್ ಗೈಸ್, ಇಸ್ ದ್ಯಾಟ್ ಅವರ್ ಬೆಂಗಳೂರು ಏರ್ಪೋರ್ಟ್? ಯೋ, ಫಸ್ಟ್ ಎಂಟ್ರಿ ಆದ್ಕೊಳ್ಳಿ ಏನು ಮಾಡ್ಬೇಕಂತಂದ್ರೆ ನಮ್ಮ ಬೋರ್ಡಿಂಗ್ ಪಾಸ್ನ ಇಸ್ಕೋಬೇಕು. ನೋಡ್ರಿ, ಇವೆಲ್ಲ ಡಿಫ್ರೆಂಟ್ ಏರ್ಲೈನ್ಸ್, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇವು. ನಮ್ದೇನ ಏಲಿಯನ್ಸ್ ಏರ್ಲೈನ್ಸ್ ಅಂತ, ಏಲಿಯನ್ಸ್ ಅಲ್ಲ ಅಲಯನ್ಸ್ ಏರ್ಲೈನ್ಸ್ ಅಂತ. ಸೊ ಅಲ್ಲೈತಿ, ಅಲ್ಲಿ ಹೋಗಿ ನಮ್ಮ ಬೋರ್ಡಿಂಗ್ ಪಾಸ್ನ ಇಸ್ಕೊಂಬರೋ ನಾನು. ಬರ್ರಿ. ಗೈಸ್, ಫೈನಲಿ ಗಾಟ್ ಮೈ ಬೋರ್ಡಿಂಗ್ ಪಾಸ್. ಸೊ ನಿನ್ನೆ ಏನೋ ಜುಗಾಡ್ ಮಾಡಿ ಅವ್ರ ವೆಬ್ಸೈಟ್ ಒಳಗೆ ವಿಂಡೋ ಸೀಟ್ನ ಬುಕ್ ಮಾಡಿದ್ದೆ ರೀ. ಇಲ್ಲಾಂದ್ರೆ ಮತ್ತೆ ನೀವು ಎಕ್ಸ್ಟ್ರಾ ಪೇ ಮಾಡ್ಬೇಕಾಗೈತಿ ವಿಂಡೋ ಸೀಟಿಗೆ. ಅದು ನಂದು ಚೆಕ್ಕಿನ್ ಬ್ಯಾಗ್ ಅದು ಏನಿದ್ದಿಲ್ಲ. ಚೆಕ್ಕಿನ್ ಬ್ಯಾಗ್ ಅದು ಇದ್ರೆ ಇಲ್ಲೇನು ಕಾಣೋದೈತೆ ನೋಡ್ರಿ, ಇಲ್ಲೇ ಅದ್ರದ್ದೆಲ್ಲ ವೇಟ್ ಅದು ಚೆಕ್ ಮಾಡಿ ಮತ್ತೆ ಮುಂದೆ ಕಳಿಸ್ತಾರಂತ. ನಾನು ನಾರ್ಮಲ್ ಅಷ್ಟೇ ಒಂದು ಬ್ಯಾಕ್ ಪ್ಯಾಕ್ ಐತಿ, ಇದನ್ನೂ ಚೆಕ್ ಮಾಡ್ತಾರೆ ಮುಂದೆ. ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಳ್ಳೋಣ ಬರ್ರಿ. ಇದ್ರೊಳಗೆ ನಮ್ಮ ಸಾಮಾನುಗಳನ್ನು ಹಾಕ್ಬೇಕ್ರಿ ಈಗ. ಗೈಸ್, ಎಲ್ಲ ಸಾಮಾನು ಇಟ್ಟೇನು ರೀ. ಆದ್ರೆ ಇಲ್ಲಿ ನೋಡಿದ್ರೆ ಬೆಲ್ಟು ಬಿ ಚೆನ್ನಾಗ್ತಾರೆ. ನನ್ನ ನೋಡಿದ್ರೆ ಪ್ಯಾಂಟ್ ಲೂಸ್ ಐತಿ. ಏನು ಮಾಡಲಿ ನಾವು? ಬೆಲ್ಟು ತೆಗೆದಿಟ್ಟೆ ರೀ. ಒಂದು ಕೈಯಾಗ ಹಿಂಗೆ ಪ್ಯಾಂಟ್ ಹೊಡ್ಕೊಂಡು ಹೋಗ್ಬೇಕೀಗ. ಗೈಸ್ ನೋಡ್ರಿ, ಇವು ನನ್ನ ಸಾಮಾನುಗಳು. ಫಸ್ಟ್ ಟೈಮ್ ರಿಜೆಕ್ಟ್ ಆಗಿತ್ತು, ಸೆಕೆಂಡ್ ಟೈಮ್ ಹಾಕತ್ತೇನೆ ಮತ್ತೆ ಹೇಳಿ. ಫಸ್ಟ್ ಟೈಮ್ ಬಂದೇನಲ್ರಿ ಏರ್ಪೋರ್ಟಿಗೆ. ಫಸ್ಟ್ ಟೈಮ್ ಬರೀ ಬ್ಯಾಗ್ ಅಷ್ಟು ಇಟ್ಟು ಕಳಿಸಿದೆ, ಅದರೊಳಗೆ ಎಲ್ಲ ಸಾಮಾನು ಇಟ್ಟು ಅದಕ್ಕೆ ರಿಜೆಕ್ಟ್ ಆಗಿತ್ತು. ಅದು ಸೆಕೆಂಡ್ ಟೈಮ್ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನೆಲ್ಲ ಸಪ್ರೇಟ್ ಮಾಡಿ ಮತ್ತೆ ಕಳಿಸಿದೆ. ಅವಾಗ ಅಕ್ಸೆಪ್ಟ್ ಆಯ್ತು. ತುಟ್ಟತ್ತು ಬಿಟ್ರಿ ಏನಾದಪ್ಪ ಇದು ಅಂತಂದು. ಗೈಸ್, ಏರ್ಪೋರ್ಟ್ ಒಳಗೆ ಫಾಲ್ಸ್ ನೋಡ್ರಿ. ಇಲ್ಲಿ ಕೈ ಕಾಣೋದೈತಿ. ಇಲ್ಲಿದೆ, ಹಾಂ ಕಾಣೋದೈತಿ. ವಾವ್, ಸೋ ಬ್ಯೂಟಿಫುಲ್, so elegant, just looking like a wow. ಗೈಸ್, ಆಜು ಬಾಜು ಎಲ್ಲಿ ನೋಡ್ತೀರಿ ಅಲ್ಲಿ ಫುಲ್ ಇಂಟರ್ನ್ಯಾಷನಲ್ ಬ್ಯಾಂಡ್ ನೋಡ್ರಿ. ಅರ್ಮಾನಿ ಎಕ್ಸ್ಚೇಂಜ್ ನೋಡ್ರಿ, ಕ್ಯಾಬ್ ಇಂಡಿಯಾ, ಸ್ಯಾಶೋರ್, ಸೂಪರ್ ಡ್ರೈ, ಅಯ್ಯೋ ಏನೇನದಾವು ಏನಂತ ಫಾಸಿಲ್. ಗೈಸ್, ನಮ್ಮದು D38 ಗೇಟ್ ಇಲ್ಲೇ ಅದಾವು. ಇಲ್ಲಿಂದ ನಾವು ಹೋಗೋದು. ಗೈಸ್, ಏರ್ಪೋರ್ಟ್ ಒಳಗಿನ ವಾಶ್ರೂಮ್ ನೋಡ್ರಿ ಎಷ್ಟು ಚೊಕ್ಕದಾವು. ಅಯ್ಯೋ ಗೈಸ್, ನನ್ನ ಕಡೆ ಇನ್ನೂ 2 ತಾಸು ಐತಿ. ಏನು ಮಾಡಲಿ? ಏರ್ಪೋರ್ಟ್ ಒಂದು ರೌಂಡ್ ಹಾಕೊಂಬರಣ್ರಿ. ಲೆಟ್ಸ್ ಗೋ. ಗೈಸ್, ವಾಟ್ ಈಸ್ ದಿಸ್? ನಮ್ಮ RCB ಬಾರ್ ಆ್ಯಂಡ್ ಕೆಫೆ ಐತೆ ನೋಡ್ರಿ. ಈ ಸೈಡ್ ನಾರ್ಮಲ್ ಪೀಪಲ್ ಹೋಗ್ಯಾರಿ, ಇಲ್ಲೇ ಸ್ವಲ್ಪ ಅರ್ಜೆಂಟ್ ಇರೋರು ಹೋಗ್ಯಾರ. ನಡ್ಕೊತ ಹೋಗೋದು. ಎಷ್ಟು ಸ್ಪೀಡ್ ಹೋಗ್ತೇವೆ ನೋಡ್ರಿ.
ಗೈಸ್ ನೋಡ್ರಿ ಇಲ್ಲಿ ಫ್ಲೈಟ್ ಇಲ್ಲೇ ನಿಂತವೆಲ್ಲ ಇದು ಪೂರ್ತಿ ಫ್ಲೈಟ್ ಪಾರ್ಕಿಂಗ್ ಏರಿಯಾ ಇದು ನೋಡ್ರಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏರ್ ಇಂಡಿಯಾ ಓ ಅಲ್ಲೊಂದು ಇಂಡಿಗೋ ಹೊಂಟೈತಿ ಏನಿದು ಆಶ್ಚರ್ಯ. ನಾಳೆ ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಆಕೈತೆ ಅಂತ ಅಂದು ನಿನ್ನೆ ನೈಟ್ ನಿದ್ದಿನ ಮಾಡಿಲ್ರಿ, ಅದಕ್ಕೆ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೇನೆ ಈಗ. ಹಂಗೇನಿಲ್ಲ, ಯಾರಿಗಾರ ನಿದ್ದೆ ಅದು ಬಂತಂದ್ರೆ ನೋಡ್ರಿ ಈ ಟೈಪ್ ಆರಾಮ್ ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಸೀಟ್ ಕೊಟ್ಟಿರ್ತಾರೆ. ಓಕೆ, ಏರ್ಪೋರ್ಟಿಗೆ ಬಂದಾಗ ನಿಮ್ಮ ಕಡೆ ಏನಾರು ಕ್ರೆಡಿಟ್ ಕಾರ್ಡ್ ಇತ್ತಂತಂದ್ರೆ ಬರೀ ₹2 ಒಳಗೆ ಅನ್ಲಿಮಿಟೆಡ್ ಫುಡ್ ಮತ್ತು ಬ್ಯೂರೇಜ್ನ ಕೊಡ್ತಾರೆ ನೋಡ್ರಿ. ಇಲ್ಲಿ ನೋಡ್ರಿ 080 ಅಂತ ಅಂದು ಒಂದು ಲಾಂಜ್ ಐತಿ. ಇಲ್ಲಿ ನಿಮ್ಮ ಅವೈಲಬಿಲಿಟಿ ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ಫುಡ್ ಆ್ಯಂಡ್ ಬ್ಯೂರೇಜ್ನ ಕೊಡ್ತಾರೆ. ನಂದು ಕ್ರೆಡಿಟ್ ಕಾರ್ಡ್ ಇಲ್ಲ, ಅದಕ್ಕೆ ಹೋಗತ್ತಿಲ್ಲ. ನೋಡ್ರಿ ಇಲ್ಲಿ ಸೀಟ್ ಬಾಜುನ ಚಾರ್ಜಿಂಗ್ ಪಾಯಿಂಟ್ ಅದ, ಫೋನು ಚಾರ್ಜ್ ಮಾಡ್ಕೋಬೋದು, ನಾವು ಚಾರ್ಜ್ ಆಗ್ಬೋದು. ಫ್ಲೈಟ್ ಪ್ರೈಸ್ ಎಷ್ಟಿತ್ತಂತಂದ್ರೆ ಟೋಟಲ್ಲು ₹945. ಸೊ ನಾ ಕೊಟ್ಟಿದ್ದು ಎಷ್ಟು ಅಂತಂದ್ರೆ ಟೋಟಲ್ ಕನ್ವಿನಿಯನ್ಸ್ ಫೀ ಅದನ್ನೆಲ್ಲ ಹಿಡ್ದು ಇಲ್ಲಿ ನೋಡ್ರಿ ₹1260, ₹1260 ನೋಡ್ರಿ. ಬೆಂಗಳೂರು ಟು ಸೇಲಮ್ ಅಂತ ಐತೆ ನೋಡ್ರಿ ಇಲ್ಲಿ 7 ಡಿಸೆಂಬರ್. ಗೈಸ್ ಜಸ್ಟ್ ನಾವು ಬೋರ್ಡಿಂಗ್ ಅನೌನ್ಸ್ ಮಾಡಿದ್ರೆ ಇಲ್ಲಿ ನೋಡ್ರಿ ನಮ್ಮ ಬಸ್ ವೇಟ್ ಮಾಡತೈತಿ. ಸೊ ನಮ್ಮ ಫ್ಲೈಟ್ ಈಗ ರನ್ವೇದಾಗ ನಿಂತಿರ್ತೈತಿ. ಈ ಬಸ್ ಐತೆ ನೋಡ್ರಿ, ಇದೆ ಅಲ್ಲಿ ಹೋಗಿ ನಮಗೆ ಬಿಡ್ತೈತೆ ಅಲ್ಲಿ ಮಟ್ಟ. ಗೈಸ್ ನಾವು ಹೋಗೋ ಜರ್ನಿ ನೋಡ್ರಿ ಬೆಂಗಳೂರಿಂದ 271 ತೋರ್ಸತೈತಿ. ನಮ್ಮ ಲೊಕೇಶನಿಂದ 5 ತಾಸು ಅಂತ. ನಾವು ಫ್ಲೈಟ್ ಒಳಗೆ 1 ತಾಸು ಒಳಗೆ ಹೋಗ್ಬೋದು ಆರಾಮ್. ಎಲ್ಲರೂ ಅವ್ರ ಫ್ಲೈಟ್ ಜರ್ನಿ ಮಾಡೋಕ್ಕೆ ಫುಲ್ ರೆಡಿ ಆಗ್ಯಾರ ನೋಡ್ರಿ. ಚುಟ್ಟು, ಆರ್ ಯು ಎಕ್ಸೈಟೆಡ್ ಫಾರ್ ದಿಸ್ ಜರ್ನಿ? ಗೈಸ್ ಬೆಂಗಳೂರಿಂದ ಸೇಲಂಗೆ ಹೋಗೋ ಚೀಪೆಸ್ಟ್ ಫ್ಲೈಟ್ ನಿಂತೈತೆ ನೋಡ್ರಿ. ಇದ್ರಾಗ ನಾವು ಏಲಿಯನ್ ಟೆಂಪಲ್ನ ನೋಡಕ್ಕೆ ಹೋಗೋಣ ಅಂತೀವಿ. आपके साथ एलियन बात किया है? हाँ एलियन उनसे பேசிருக்காங்களா? பேசிருக்காங்க. कल तुम कभी UFO देखा है? UFO लैंडिंग? ಲ್ಯಾಂಡಿಂಗ್ ನಾಸಾ ಏರಿಯಾ 15 8 ಏಲಿಯನ್ ಬಾಡೀಸ್ ವச்சிருக்காங்க. ಅಲ್ಲಿ ನಿಂತು ಫ್ಲೈಟ್ ಎಷ್ಟು ದೊಡ್ಡ ಅದಾವಂದ್ರೆ ನಮ್ಮ ಫ್ಲೈಟ್ ಈಟ ಕಾಣತೈತೆ ಅದ್ರಿ. ಇದ್ರ ಭಾಳ ಸಣ್ಣ ಫ್ಲೈಟ್ ನೋಡ್ರಿ. ಏರ್ ಇಂಡಿಯಾ ಅಲಯನ್ಸ್ ಏರ್. ಗೈಸ್ ಇವೇನು ಕಾಂತ ನೋಡ್ರಿ, ಇದ್ರೊಳಗೆ ಫ್ಯೂಲ್ ಹಾಕಿರ್ತಾರಂತ. ಓ ಮೈ ಗಾಡ್, ಪ್ರೈವೇಟ್ ಜೆಟ್ ಅದು. ಆದ್ರೆ ಇಲ್ಲಿ ಹೋಗ್ಬೇಕಾರೆ ರೆಡ್ ಕಾರ್ಪೆಟ್ ಹಾಕಿರ್ತಾರೆ ರೀ, ಇದಕ್ಕೂ ಹಾಕ್ಯಾರ ನೋಡ್ರಿ. ಕಾಣತೈತೆ ರೀ, ಬಲಗಾಲಿಟ್ಟು ಹತ್ರಿ ಫಸ್ಟ್ ಟೈಮ್. ಓ ನಮಸ್ಕಾರ ಸರ್, ವೆಲ್ಕಮ್ ಅಬೋರ್ಡ್. ಥ್ಯಾಂಕ್ ಯು. ಓ ಮೈ ಗಾಡ್, see guys inside the flight. ನಿಮ್ಮ ಸೀಟ್ ನಂಬರ್ ಎಷ್ಟು? 5D ಸೀಟ್ ನಂಬರ್ ಹುಡ್ಕ್ಬೇಕು ಗೈಸ್. ಆದರೂ ಅಡ್ಡಿಲ್ಲ, ಇಷ್ಟು ಚೀಪ್ ರೇಟ್ ಒಳಗೆ ಇಷ್ಟು ಚಲೋ ಫ್ಲೈಟ್ ಸರ್ವಿಸ್ ಕೊಡತ್ತಾರ ಅಂತಂದ್ರೆ ಇನ್ನೂ ಜರ್ನಿ ಸ್ಟಾರ್ಟ್ ಆಗಿಲ್ಲ. ಜರ್ನಿ ಸ್ಟಾರ್ಟ್ ಆದ್ಮ್ಯಾಗ ಹೆಂಗಿರ್ತೈತೆ ಅನ್ನೋದು ಹೇಳ್ತೇನಂತ. नमस्कार, अलायंस एयर की ओर से कप्तान मोहम्मद हजी रहीम, फर्स्ट ऑफिसर निवेदिता, कैबिन इंचार्ज श्री अनीता कैंपुर हेमंत की ओर से ಲೇಡಿ ಪೈಲಟ್ ಅದಾರ वाली उड़ान पर आप सबका स्वागत ನಿವೇದಿತಾ है। ಅಂತ. ನಿವೇದಿತಾ ಗೌಡ ಅಲ್ಲ ಮತ್ತು ನೋಡ್ರಿ ಒಂದು ಡ್ಯಾಶ್ ಬೋರ್ಡ್ ಕೊಟ್ಟಿರ್ತಾರೆ ಈ ಟೈಪ್. ನಾಷ್ಟ ಗಿಷ್ಟ ಅದು ಮಾಡ್ಬೇಕಂತಂದ್ರೆ ಮತ್ತು ಇಲ್ಲಿ ಇನ್ಸ್ಟ್ರಕ್ಷನ್ ಇರ್ತಾವೆ. ಫ್ಲೈಟ್ ಇನ್ ಕೇಸ್ ಎಮರ್ಜೆನ್ಸಿ ಏನಾದರೂ ಆತಂದ. The estimated flying time to Salem will be covered in 15 minutes. ಎಸ್ಟಿಮೇಟೆಡ್ ಟೈಮ್ ಬರೀ 15 ಮಿನಿಟ್ಸ್ ಅಂತ. ಓ ಮೈ ಗಾಡ್, ಅಷ್ಟು ಜಲ್ದಿ ಹೋಗ್ತಾರೆ ಅವ್ರು. ನೋಡೋಣ ಟೈಮ್ ಸ್ಟಾರ್ಟ್ ಮಾಡ್ತೇನೆ, ಟೈಮರ್ ಸ್ಟಾರ್ಟ್ ಮಾಡಿಬಿಡ್ತೇನೆ. ಫ್ಲೈಟ್ ಸ್ಟಾರ್ಟ್ As ಆಗೋದು. per safety regulations, you are requested to ensure that your tables are folded back, seat backs are upright, and window shutters are drawn open for takeoff as well as landing. ಐಸಿ ಫ್ಲೈಟ್ ಒಳಗೆ ಬಿಸ್ನೆಸ್ ಕ್ಲಾಸ್ ಫಸ್ಟ್ ಕ್ಲಾಸ್ ಅನ್ನೋದು ಏನಿಲ್ಲ ರೀ, ಎಲ್ಲ ಒಂದು ಎಕಾನಮಿ ಕ್ಲಾಸ್. ಎಲ್ಲರೂ ಒಂದೇ ಕಡೆ ಕುತ್ಕೊಂಡು ಹೋಗೋದು. ಫ್ಲೈಟ್ ರನ್ವೇದಾಗ ಮೂವ್ ಆಗೋಕೆ ಸ್ಟಾರ್ಟ್ ಆಗೈತೆ ರೀ. ಹಂಗೆ ಇಲ್ಲಿ ಟೈಮರು ಸೆಟ್ ಮಾಡೀನಿ, ಸ್ಪೀಡು ಚೆಕ್ ಮಾಡೋದು ಅಂತಿದ್ರದ್ದು ಎಷ್ಟೊತ್ತಿಗೆ ಹೋಗಿ ಮುಟ್ತಾರಂತಂದು. ಈಗ 13 ಸೆಕೆಂಡ್, 14 ಸೆಕೆಂಡ್, 15. ಲೆಟ್ಸ್ ಗೋ. ಟೇಕಪ್ ಆದ್ರೆ ಫ್ಲೈಟ್ ಸ್ಪೀಡ್ ನೋಡ್ರಿ 263 ಕಿಲೋಮೀಟರ್.
ಒಂದು ವ್ಯೂ ತೋರಿಸ್ತೇನೆ ನೋಡ್ರಿ ಎಷ್ಟು ಚೊಕ್ಕ ಐತೆ ಅಂತಂದು. ಮೋಡ ನಮ್ಮ ಬಾಜುನ ಅದು ಹೋಗತ್ತ ಒಂದು ರಂಗ್ ಕಾಣಿಸ್ತೈತಿ. ಏನ್ ಮಾಡಿ ನೋಡೋದು ಗೈಸ್ ಸ್ಪೀಡ್ ನೋಡ್ರಿ 500 ಕ್ರಾಸ್ ಆಗೈತಿ. 518, 525, 524. ಕಿವಿ ಫುಲ್ ಬ್ಲಾಕ್ ಆದಂಗೆ ಆಗ್ಬಿಟ್ಟೈತಿ, ಏನು ಕೇಳೋದಿಲ್ಲ. ಎರಡು ಕಿವಿ ನೋಡ್ರಿ ಟೈಟ್ ಒಳಗದೆ. ಲ್ಯಾಂಡ್ ಆಗಕ್ಕೆ ಸ್ಟಾರ್ಟ್ ಆತ್ರಿ. ಇನ್ನೇನು ಒಂದು ಫ್ಯೂ ಸೆಕೆಂಡ್ಸ್ ಒಳಗೆ ಲ್ಯಾಂಡ್ ಆಕೈತಿ. ಯಾಮನಿ ಸ್ಪೀಡ್ ಹೋಗೋದೈತೆ ನೋಡ್ರಿ. ಎಕ್ಸ್ಪೀರಿಯನ್ಸ್ ಮಾಡಿಬಿಡೋಣ ಇದನ್ನ ಒಂದು. ಲ್ಯಾಂಡ್ ಆಯ್ತು. ಜೈ ಶ್ರೀರಾಮ್. ಆಗು. ಓ ಗೈಸ್ ಯಾವನೇ ಆತತ್ತ ಅಂದ್ರೆ ಒಮ್ಮಕ್ಲೆ ಢಡಕ್ ಅಂತ ನೋಡ್ರಿ ಹಂಗೆ. ಫ್ಲೈಟ್ ಸೇಲಂ ಏರ್ಪೋರ್ಟಿಗೆ ಬಂದಿತ್ತು ಅಂತ ಎಕ್ಸಾಕ್ಟ್ 39 ಮಿನಿಟ್ಸ್ 40 ಮಿನಿಟ್ಸ್ ಆಯ್ತು ಬೆಂಗಳೂರಿಂದ ಇಲ್ಲಿಗೆ ಬರೋಕೆ. ವಯಸ್ ನೋಡ್ರಿ ಈ ಟೈಪ್ ಕ್ಯಾಬಿನ್ ಇರ್ತಾವೆ. ಇಲ್ಲೇ ನಮ್ಮ ಬ್ಯಾಗ್ ಇಟ್ಟಿರ್ತೀವಿ. ಓಹ್ ಜರ್ನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ರೀ. ಸ್ವಲ್ಪ ಹೊತ್ತಷ್ಟೇ ಕಿವಿ ಹಿಂಗೆ ಬ್ಲಾಕ್ ಆದಂಗೆ ಆಗೋದು ಮತ್ತು ತಲೆ ನೋವು ಅದನ್ನ ಬಿಟ್ಟರೆ ಉಳ್ಕೋದೆಲ್ಲ ನೆಕ್ಸ್ಟ್ ಲೆವೆಲ್. ನೋಡ್ರಿ ಇಲ್ಲೇ ಸೇಲಂ ಏರ್ಪೋರ್ಟ್ ಐತಿ. ಇಲ್ಲಿಂದನೇ ನಾವೀಗ ಏಲಿಯನ್ ಟೆಂಪಲ್ನ ನೋಡಕ್ಕೆ ಹೋಗೋದು. ಲೆಟ್ಸ್ ಗೋ ಗೈಸ್. ಸೇಲಂ ಏರ್ಪೋರ್ಟ್ ಭಾಳ ಸಣ್ಣ ಏರ್ಪೋರ್ಟ್ ರೀ. ಹಿಂಗೆ ಎಂಟ್ರಿ ಅದೇ ಪಟ್ಟನ ಹಿಂಗೆ ಎಕ್ಸಿಟ್ ಅದೇ ಶುರು ಹೋತಿ ಕತಮುವ. ಇಲ್ಲಿ ನೋಡ್ರಿ ಇಲ್ಲೇ ಮೇನ್ ರೋಡ್ ಐತಿ. ಇಲ್ಲಿಂದ ಬಸ್ ಬರ್ತಾವಂತ. ಸೊ ಇಲ್ಲಿಂದ 80D ಅಂತ ಅನ್ನೋ ಬಸ್ ಬರ್ತಾವಂತ್ರಿ. ಅವ್ನು ಹತ್ಕೊಂಡು ಹೋಗೋಣಂತೀವಿ. ಸೇ ಬಾಯ್. ಗೈಸ್ ಒಂದು ತಾಸು ಅದು ಲೊಕೇಶನ್ ಹುಡ್ಕಾತ. ಇಲ್ಲಿರೋರಿಗೆ ಲೊಕೇಶನಾಗ ಗೊತ್ತಿಲ್ಲ ರೀ ಅದು ಎಲ್ಲೈತೆ ಅಂತ ಅಂದು ಎಕ್ಸಾಕ್ಟ್ ತಲೆ ಹಾಪಾಗದೈತೆ ನಂದೀಗ. ಲೊಕೇಶನ್ ಹುಡುಕಿ ತಲೆ ಹಾಪಾಗೈತೆ ರೀ. ಒಂದು ಟೀ ಹೊಡೆದ್ರೆ ಎಲ್ಲ ಕರೆಕ್ಟ್ ಆಗೈತಿ. ಟೀ ಹೊಡೆ ನಂದು ಬರೀತಾರೆ. ಗೈಸ್ ಆ ಏಲಿಯನ್ ಟೆಂಪಲ್ಗೆ ಹೋಗೋ ರೋಡ್ ಸಿಕ್ತು. ದಾರಿ ನೋಡ್ರಿ ಹೆಂಗೈತಿ. ಇಲ್ಲಿಂದ ಒಂದು 950 ಮೀಟರ್ಸ್ ಐತಿ. ಇನ್ನು ಚಲೋ. ಏಲಿಯನ್ ಟೆಂಪಲ್ ಅಷ್ಟು ವಿಚಿತ್ರ ಅನ್ಕೊಂಡಿದ್ಯಾ, ಅಲ್ಲಿಗೆ ಹೋಗೋ ದಾರಿನೂ ಹಂಗೈತಿ ನೋಡ್ರಿ ಇಲ್ಲಿ. ಓ ಮೈ ಗಾಡ್. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ವಿ ಆರ್ ಹಿಯರ್ ಎಟ್ ದ ಏಲಿಯನ್ ಟೆಂಪಲ್. ಬಟ್ ಏನಂತಂದ್ರೆ ಕ್ಲೋಸ್ ಮಾಡಿಬಿಟ್ಟಾರ. ಇಲ್ಲೇ ಅಂಡರ್ಗ್ರೌಂಡ್ ಒಳಗೆ ಐತದ ಏಲಿಯನ್ ಟೆಂಪಲ್. ಈಗ ಹೆಂಗಾರ ಮಾಡಿ ಇದನ್ನ ಓಪನ್ ಮಾಡಿಸ್ಬೇಕು. ಗೈಸ್ ಫೈನಲಿ ಹಂಗೂ ಹಿಂಗೂ ಮಾಡಿ ಪೂಜಾರಿ ಅಂಕಲ್ ಬಂದ್ರೆ ಸಕ್ಸಸ್ ಆಯ್ತು. ಇಲ್ಲೇ ಐತಿ ಹೋಗೋಣ ಅಂತೀವಿ ನೋಡೋಣ. ಗೈಸ್ ಏಲಿಯನ್ ಟೆಂಪಲ್ ಎಂಟರ್ ಆಗತ್ತೇವ್ರಿ. ಅಂಡರ್ಗ್ರೌಂಡ್ ಒಳಗೆ ಐತಿದು. ಗೈಸ್ ಇಲ್ಲೇ ನೋಡ್ರಿ, ಇದು ನಮ್ಗೆ ಇಂಡಿಯಾದಾಗ ಫಸ್ಟ್ ಏಲಿಯನ್ ಟೆಂಪಲ್ ಅಂತ. ವಾವ್, ಜಲ್ದಿ ಏಲಿಯನ್ ಪ್ರಾಬ್ಲಮ್. ಇಲ್ಲಿ ನೋಡ್ರಿ ಇಲ್ಲೇ ಏಲಿಯನ್ ದೇವ್ರ ಮೂರ್ತಿ ಐತಿ. ಅದ್ರ ಅಪೋಸಿಟ್ ಹಿಂದೂ ದೇವ್ರ ಮೂರ್ತಿ ಐತಿ ಒಂದು. ಇದು ಯಾವ ದೇವ್ರ ಮೂರ್ತಿ ಅಂತಂದು ಗೊತ್ತಿಲ್ಲ. ಅಲ್ಲಿ ಮ್ಯಾಗ ಹೋಗಿ ಕೇಳೋಣ ಅಂತವ್ರು. ದೇವ್ರಿಗೆ ಕುಂತ ಬೇಡ್ಕೊಳ್ಳೋದೇನ್ರಿ. ಏನು ಬೇಡ್ಕೋಬೇಕಂತ ಗೊತ್ತಾಗೋದಿಲ್ಲ. ನಿಮ್ಮ ಗ್ರಹಕ್ಕೆ ಕರ್ಕೊಂಡು ಪಾತ್ರ ಇರ್ತದೆ. ಐಸಿಗ ಏಲಿಯನ್ ಟೆಂಪಲ್ ನೋಡಿದ್ವಲ್ರಿ. ಈಗ ಈ ಏಲಿಯನ್ ಟೆಂಪಲ್ ಎದಕ್ಕೆ ಕಟ್ಟ್ಯಾರ ಮತ್ತು ಯಾವಾಗ ಕಟ್ಟಿದ್ರು, ಪೂಜೆ ಎಷ್ಟು ದಿವ್ಸಕ್ಕೊಮ್ಮೆ ಮಾಡ್ತಾರೆ, ಇನ್ನು ಭಾಳ ಏನೇನು ಕ್ವಶನ್ ಅದಾವ ರೀ. ಮ್ಯಾಗಲ್ಲಿ ಪೂಜಾರಿ ಅದಾರ, ಅವ್ರಿಗೆ ಕೇಳ್ಕೊಂಬರು ನಂದು ಬರೀ ಎಲ್ಲ ಪಟ. ಗೈಸ್ ಇಲ್ಲಿ ಬರೀ ಏಲಿಯನ್ ಟೆಂಪಲ್ ಅಷ್ಟೇ ಇಲ್ರಿ. ನೋಡ್ರಿ ಇಷ್ಟು ದೊಡ್ಡ ಶಿವಲಿಂಗ ಐತಿ.
ಮತ್ತು ಅಲ್ಲಿ ನಂದಿ ಶಿವನಂದಿ. ವಾವ್ ಐಸ್ ಇಲ್ಲೇನು ನೋಡ್ರಿ ಇದು ಗಂಡ ದೇವರ ಏಲಿಯನ್ ಟೆಂಪಲ್ ಅಂತ. ಇಲ್ಲೇ ಒಂದು ಹೆಣ್ಣು ದೇವ್ರ ಏಲಿಯನ್ ಟೆಂಪಲ್ ಆಗತೈತಿ ಈಗ. ಸೊ ಅಂಕಲ್ಗೆ ಹಿಂದಿ ಬರಂಗಿಲ್ಲ, ಕನ್ನಡ ಬರಂಗಿಲ್ಲ, ಇಂಗ್ಲೀಷ್ ಬರಂಗಿಲ್ಲ ರೀ. ಅವ್ರ ಪತ್ನಿಯವರು ಸ್ವಲ್ಪ ಹೆಲ್ಪ್ ಮಾಡ್ತಾರಂತ ನಮ್ಗೆ ಹೇಳಕ್ಕೆ. ಸೊ ಅಂಕಲ್ ಈ ದೇವಸ್ಥಾನ ಕಬ್ स्टार्ट किया? 2 साल हो गए, 2 वर्ष आएगी, 4 ವರ್ಷ 4 साल हो गया स्टार्ट हुए. क्यों बना दिया ये? इतना घटना के करा बहुत पुराना ये मंदिर बनाने का प्लान था और इनके सपने में आके एलियन ने ही कहा कि ये मंदिर बनाओ हमारे लिए. अंकल आपके साथ एलियन बात किया है? हाँ एलियन उनके பேசிருக்காங்களா? பேசியிருக்கா कब हुआ? எத்தனை டைம் எப்ப? 2 முறை பேசியிருக்காங்க. 2 बार बात करा. आपको सपने में ये देखा है? கனவுல பாத்தியா? நேர்ல இங்கே Real? ரியல் Oh my God. How it is possible? कैसा? वो तो मुझे भी नहीं मालूम है. इनका कहने का मतलब यही है कि मैंने 2 बार देखा, इसी जगह पे देखा हाँ. और 2 बार देखा है, बात करने की कोशिश भी करी लेकिन कल तुम कभी UFO देखा है? UFO लैंडिंग ಲ್ಯಾಂಡಿಂಗ್ किधर होता है लैंडिंग? एंग पात्र இங்க நம்ம शिवलिंग மேல. शिवलिंग है ना, शिवलिंग के ऊपर इन्होंने एक बार देखा है पूरा राउंड. जो आप पूछ रहे हैं ना, उन्होंने देखा है करके बोल रहे हैं. ಗೈಸ್ ಇಲ್ಲೇನ UFO ಲ್ಯಾಂಡ್ ಆಗಿತ್ತಂತ ಒನ್ ಟೈಮ್ ಇವರು ಹೇಳತ್ತಾರ. ಇವ್ರು ಹೇಳಿದ್ದನ ನಾನು ನಿಮಗೆಲ್ಲ ಹೇಳತ್ತೀನಿ ಅಷ್ಟೇ, ಮತ್ತೆ ಬಿಟ್ರೆ ಏನಿಲ್ಲ. नासाல இருந்தும் பேசியிருக்காங்க. नासा से इनके पास कॉल भी आया था, उन्होंने बात भी करी है इन बारे में. ओके नासा से बात हुई है, नासा वाले है ना, उनसे बात हो रखी है. அவங்க நாசா ஏரியா 15ல 8 ஏலியன் பாடிஸ் வச்சிருக்காங்க. ಏರಿಯಾ 51. ಏರಿಯಾ 51 वहाँ पे नासा. ಗೈಸ್ ಏರಿಯಾ 51 ಬಗ್ಗೆ ನಿಮಗೆ ಗೊತ್ತಿರಬಹುದು. ಏನಂತಂದ್ರೆ ಏರಿಯಾ 51 ಅಂತಂದ್ರೆ ಅಮೆರಿಕದ ಒನ್ ಆಫ್ ದ ಸೀಕ್ರೆಟ್ ಮಿಲಿಟರಿ ಬೇಸ್ ಅಂತ ಹೇಳ್ತಾರ್ರಿ. ಇಲ್ಲೇ ಪಬ್ಲಿಕ್ಕಿಗೆ ಟೋಟಲಿ ಬ್ಯಾನ್ ಮಾಡಿಬಿಟ್ಟಾರ. ಮತ್ತು ಒಂದಿಷ್ಟು ಜನ ಏನು ಹೇಳ್ತಾರ ಅಂತಂದ್ರೆ ಈ ಪ್ಲೇಸ್ ಒಳಗೆ ಏಲಿಯನ್ಸ್ನ UFOನ ಸೀಕ್ರೆಟ್ ಆಗಿ ಹೈಡ್ ಮಾಡಿಟ್ಟಾರ ಅಂತಂದು ಹೇಳ್ತಾರೆ. ಈ ಏರಿಯಾ 51ಗೆ ಅಲ್ಲಿ ಗೌರ್ಮೆಂಟ್ ಏನು ಹೇಳ್ತಾರ ಅಂತಂದ್ರೆ ಇದು ಒಂದು ಬರೀ ಟೆಸ್ಟಿಂಗ್ ಬೇಸ್ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿರೋ ರಿಯಲ್ ಟ್ರುತ್ ಯಾರಿಗೂ ಗೊತ್ತಿಲ್ಲ ರೀ. आपको कैसे पता है ये सब मैटर? இதெல்லாம் எப்படி உனக்கு தெரியும்னு சொல்றாங்க? நாங்க பார்த்திருக்கோம். அவங்க பலாயிரம் வருஷமா இருக்காங்க ஏலியன்கள். எகிப்தியர்கள், மாயன்கள், ಇಲುಮಿನಾಟಿಸ್ அவங்க ಇಲ್ಯುಮಿನಾಟಿ ಒಂದು ಸೀಕ್ರೆಟ್ ಗ್ರೂಪ್ ಅಂತಾನೆ ಹೇಳ್ತಾರ್ರಿ. ಜನರು ಹೇಳೋ ಪ್ರಕಾರ ವರ್ಲ್ಡ್ ಒಳಗೆ ಯಾವ್ದಾರ ದೊಡ್ಡ ಡಿಸಿಷನ್ ತಗೋಬೇಕಂತಂದ್ರೆ ಅದ್ರ ಮೇಲೆ ಅವ್ರದ್ದು ಕಂಟ್ರೋಲ್ ಇರ್ತೈತಂತ. ಮತ್ತೆ ಇವರು ಯಾರ ಕಣ್ಣಿಗೂ ಕಾಣಂಗಿಲ್ಲ ಅಂತ, ಎಲ್ಲಾ ಕೆಲಸನ ಸೀಕ್ರೆಟ್ ಆಗಿ ಮುಗಿಸ್ಕೊಂಡು ಹೋಗ್ತಾರಂತ. ಮತ್ತೊಂದಿಷ್ಟು ಜನ ಹೇಳೋ ಪ್ರಕಾರ ಗೌರ್ಮೆಂಟ್ ಮೇಲೆ, ಫಿಲಮ್ ಇಂಡಸ್ಟ್ರಿ ಮೇಲೆ ಮತ್ತು ಮ್ಯೂಸಿಕ್ ಇಂಡಸ್ಟ್ರಿ ಮೇಲೆ ಇವ್ರದ್ದು ಕಂಟ್ರೋಲ್ ಐತೆ ಅಂತಂದು ಹೇಳ್ತಾರೆ. ಇಲ್ಯುಮಿನಾಟಿ ಬಗ್ಗೆ ಯಾವ ಇನ್ಫಾರ್ಮೇಶನ್ ಪಬ್ಲಿಕ್ಗೆ ಕ್ಲಿಯರ್ ಆಗಿ ಸಿಗಂಗಿಲ್ರಿ. ಇಲ್ಲಿ ಏನ್ಗಾದೈತೆ ನೋಡ್ರಿ, ಇದು ಅವ್ರ ಸಿಂಬಲ್ ಅಂತ ಹೇಳ್ತಾರೆ, ಆಲ್ ಸೀಯಿಂಗ್ ಐಸ್. ಗೈಸ್ ಈ ಟೆಂಪಲ್ಗೆ ಎಲ್ಲೆಲ್ಲಿಂದ ನೋಡಕ್ ಬಂದಾರ ಅನ್ನೋದು ಅಂಕಲ್ ಹೇಳ್ತಾರೆ ನೋಡಿ. எங்க வந்துக்கிறாங்க பேர் சொல்லு. ரஷ்யா, லண்டன், ಓಕೆ சவுதி, दुबई, कनाडा. सब जगह से वहाँ पे आके देख के. राजस्थान, उत्तराखंड, श्रीलंका से. ಓ ಮೈ ಗಾಡ್ ಗೈಸ್, ಎಲ್ಲೆಲ್ಲಿಂದ ಬಂದಾರ ನೋಡ್ರಿ ಇದು ನೋಡಾಕ. ಸೊ ಇಲ್ಲಿ ಅಂಕಲ್ ತೋರ್ಸಾತಾರ ಎಲ್ಲ ರಿಸರ್ಚ್ ಮಾಡಿ ಹೋಗ್ಯಾರ ಅಂತ ಇಲ್ಲಿ ಬಂದು. ये फोटो सब यहाँ से खींच के वहाँ ले जाकर रिसर्च करके भेजा है उन्होंने. ಸೊ ಇಲ್ಲಿ ಬಂದು ಅವ್ರು ಎಲ್ಲ ಫೋಟೋ ಎಲ್ಲ ತಗೊಂಡು ಹೋಗಿ ರಿಸರ್ಚ್ ಮಾಡಿ ಏನೋ ಒಂದು ಮಾಡ್ಯಾರ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿ ಗಂಟಕ್ಕಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಗ್ತೇನಂತ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. अंकल बाय करो. जय एलियन.